ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರು ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತುಂಬ ಖುಷಿಯಿಂದ ಇಲ್ಲಿ ಸ್ವಾತಿ ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿತಾ ಇರಬೇಕಾದ್ರೆ, ನಿನಗಿನ್ನೂ ದೆವ್ವ ಮಿಟ್ಕೊಂಡಿರೋದು ಹೋಗಿಲ್ವೇನೆ, ಏನಕ್ಕೆ ಹಿಂಗೆ ಆಡ್ತಿದೆಯಾ ಅಂತ ವಂಶಿ ಕೇಳ್ತಾ ಇರ್ತಾನೆ. ಅಯ್ಯೋ, ನನ್ನ ಕಮಿಷನ್ ನನಗೆ ಸಿಗೋವರೆಗೂ ನನಗೆ ಬಿಟ್ಟಿರೋ ದೆವ್ವ ಖಂಡಿತ ಹೋಗಲ್ಲ ಬಿಡ್ರಿ, ನನಗೆ ಬರಬೇಕಾಗಿರೋ ಕಮಿಷನ್ ಕೊಡ್ರಿ ಅಂತ ಅಂದಾಗ, ಯಾವ ಕಮಿಷನ್ನು, ಯಾವ ದುಡ್ಡು ಅಂತ ವಂಶಿ ಕೇಳ್ತಾ ಇರ್ತಾನೆ. ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ, ಮೋಸ ಮಾಡೋಂಗಿಲ್ಲ ನೋಡಿ, ನನ್ನ ಕಮಿಷನ್ ನನಗೆ ಕೊಟ್ಬಿಡಿ ಅಂತ ಅಂದಾಗ, ನಾನೆಲ್ಲೇ ಮೋಸ ಮಾಡಿದೆ, ಆ ರೀತಿ ನೋಡಿದ್ರೆ ನೀನು ಒಂದು ಮೋಸ ಮಾಡಿದೀಯ ಅಂತ ಹೇಳ್ತಾ ಇರಬೇಕಾದ್ರೆ, ಎಕ್ಸ್ಕ್ಯೂಸ್ ಮೀ, ನಾನೇನು ಮೋಸ ಮಾಡಿದ್ದೀನಿ ಅಂತ ಅಂದಾಗ, ನಮ್ಮ ಮಾವನಿಗೆ ಮೋಸ ಮಾಡಿಬಿಟ್ಟು ನೀನು ಆ ಸೈಟ್ನ ಕೊಟ್ಟಿಲ್ವಾ ಅಂತ ಅಂದಾಗ, ಆ ಹಾಳು ಬಿದ್ದವರ ಸೈಟ್ನ ಎಷ್ಟು ವರ್ಷದಿಂದ ನೀವು ಮಾರಾಟ ಮಾಡಬೇಕಂತ ಅಂದ್ಕೊಂಡಿದ್ರಿ, ಆದರೆ ನಾನು ಇವಾಗ ಕಷ್ಟಪಟ್ಟು ಅದನ್ನು ಸೇಲ್ ಮಾಡಿದ್ದೀನಿ, ನಿಮ್ಮ ಮಾವಂಗೆ ಏನಾದರೂ ತೊಗೊಳ್ಳಿ ಅಂತ ನಾನೇನಾದ್ರು ಕಾಲಿಡ್ಕೊಳ್ಳೋಕೆ ಹೇಳಿದ್ನ, ಹೋಗ್ರಿ ಅಂತ ಬೈತಾ ಇರಬೇಕಾದ್ರೆ, ಸಡನ್ನಾಗಿ ದುಡ್ಡು ಕೇಳಿದ್ರೆ ನನ್ನ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಇವಾಗ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಹಂಗೆ ನೈಸ್ ಮಾಡ್ಕೊಂಡು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ವಂಶಿ ಅವರೇ, ನಮ್ಮೂರಲ್ಲೊಬ್ಬ 100 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೆ ನನ್ನ ಹತ್ರ, ಅವ್ನು ನಾನು ಕೇಳಿದರೆ ಕೊಡಲ್ಲ ಅಂತ ಅಂದ್ಬಿಟ್ಟ, ನಾನು ಎಷ್ಟು ಹೊತ್ತು ಕರೆದ್ರು ಕೊಡಲಿಲ್ಲ, ಆದರೆ ನಾನೊಂದು ಶಾಪ ಆಗ್ತೆ, ಬೆಳಗ್ಗೆ ಎದ್ದು ನೋಡಿದರೆ ಲಕ್ಕೋ ಹೊಡೆದ್ಬಿಟ್ಟು ಮಂಚದ ಮೇಲೆ ಮಲಗಿದ್ದ ಅಂತ ಅಂದಾಗ ಇವನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿಜವಾಗ್ಲೂ ನನ್ನ ದುಡ್ಡು ನನಗೆ ಕೊಡಲ್ವಾ ಅಂತ ಅಳ್ತಿರ್ಬೇಕಾದ್ರೆ, ನೋಡು ನೋಡು ನೀನು ಹಳ ಡ್ರಾಮಾ ಇಟ್ಕೋಬೇಡ, ನಿನ್ನ ದುಡ್ಡನ್ನ ನಾನು ಕೊಡ್ತೀನಿ ಅಂತ ವಂಶಿ ಹೇಳ್ತಾ ಇರ್ತಾರೆ. ಸರಿ ಹಾಗಾದ್ರೆ ಕೊಡಿ, ನನಗೆ ತುಂಬ ಅರ್ಜೆಂಟ್ ಇದೆ ಪ್ಲೀಸ್ ವಂಶಿ ಅವರೇ ಅಂತ ಅನ್ಬೇಕಾದ್ರೆ, ನಾನು ಹೇಳ್ದಂಗೆ ನೀನೊಂದು ಕೆಲಸ ಮಾಡಬೇಕು ಅಂತ ಅಂದಾಗ, ಅದೇನು ಹೇಳಿ ಅಂತ ಅಂದಾಗ, ನನ್ನ ಕಣ್ಣಿಗೆ ತುಂಬ ಕಾಲು ನೋವ್ತಿದೆ, ಸ್ವಲ್ಪ ಕಾಲೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಒಳೊಳಗೆ ಕೋಪ ಬರ್ತಾ ಇರುತ್ತೆ. ಕಾಲು ಹೊತ್ಬೇಕಾ, ಒತ್ತುತ್ತೀನಿ, ಜೀವನದಲ್ಲಿ ಯಾರು ಸಹ ನಿಮ್ಮ ಕಾಲನ್ನ ಸಹ ಮುಟ್ಬಾರ್ದು, ಆ ರೀತಿ ಒತ್ತುತ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಕುತ್ಕೊಂಡು ವಂಶಿ ಕಾಲಿಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಬೇಡ ಬೇಡ ಆಯಿತಾ, ಸುಮ್ಮನೆ ಏನೋ ತಮಾಷೆಗೆ ಅಂದೆ, ನೀನು ನೋಡ್ರೆ ಸೀರಿಯಸ್ ಆಗಿ ಕಾಲು ಒತ್ತುದೆಯಲ್ಲೇ ಅಂತ ಅನ್ಬೇಕಾದ್ರೆ, ಇನ್ನೇನು ಮಾಡಲಿ ವಂಶಿ ಅವರೇ, ನಿಮಗೆ ನಮ್ಮಂಥ ಮಿಡಲ್ ಕ್ಲಾಸ್ ಇರೋ ಸಮಸ್ಯೆ ಅರ್ಥ ಆಗಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ನಿಮಗೇನು ಗೊತ್ತಾಗಬೇಕು ನಮ್ಮ ಕಷ್ಟ ಬಿಡಿ ಅಂತ ಹೇಳ್ತಾ ಇದ್ರೆ ವಂಶಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಸ್ವಾತಿ ಕೇಳ್ತಾ ಇರ್ತಾಳೆ, ಪ್ಲೀಸ್ ನನಗೆ ಬರಬೇಕಾಗಿರೋ ಕಮಿಷನ್ ದುಡ್ಡ ಪ್ಲೀಸ್ ಬೇಗ ಕೊಟ್ಬಿಡಿ ವಂಶಿ ಅವರೇ ಅಂತ ಅನ್ಬೇಕಾದ್ರೆ, ನೋಡೋಣ ಸ್ವಲ್ಪ ಟೈಮ್ ಕೊಡು ಯೋಚನೆ ಮಾಡ್ತೀನಿ ಅಂತ ವಂಶಿ ಎದ್ದೋಗ್ತಿದ್ರೆ ಸ್ವಾತಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ನಿತಿನ ಹುಡ್ಕೊಂಡು ರಾಗಿಣಿ ಕುಕ್ಕೊಂಡು ಓಡೋಡಿ ಬರ್ತಾ ಇರ್ತಾಳೆ. ನಿಂತ್ಕೊಳ್ಳೋ ನಿತಿನ್, ನನಗೆ ಮೋಸ ಮಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತ ಅನ್ಬೇಕಾದ್ರೆ, ಮುಚ್ಚೆ ಬಾಯ, ನೀನು ಮತ್ತು ನಿಮ್ಮಪ್ಪ ಸೇರ್ಕೊಂಡು ಊರವ್ರಿಗೆಲ್ಲ ಮೋಸ ಮಾಡ್ಬೋದು, ನಾನು ಸ್ವಲ್ಪ ಮಾತ್ರ ಬುದ್ಧಿನ ಉಪಯೋಗಿಸಿ ನಿನಗೆ ಮೋಸ ಮಾಡಿದ್ರೆ ಈ ರೀತಿ ಕೂಗಾಡ್ತಿದ್ಯಾ ಅಂತ ನಿತಿನ್ ಬೈತಾ ಇರ್ತಾನೆ. ಹಾಗೆ ರಾಗಿಣಿ ಸಹ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನಾವೇನು ಬೇಕಾದರೂ ಮಾಡ್ಕೋತೀವಿ, ನಿನಗೆ ಕಟ್ಕೊಂಡು ಅದೇನೋ ಆಗಬೇಕಾಗಿದೆ, ನಿನ್ನ ಆಸ್ತಿ ಏನಾದರೂ ನಾವು ಕಿತ್ಕೋತಿದ್ದೀವ, ನಾನು ಉಂಟು ನಮ್ಮ ಅಪ್ಪ ಉಂಟು, ಏನು ಬೇಕಾದರೂ ಮಾಡ್ಕೋತೀವಿ, ನೀನು ಯಾರೋ ಅದನ್ನು ಕೇಳೋಕ್ಕೆ ಅಂತ ಅಂದಾಗ, ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತೀಯ ಕಣೆ, ನಿನ್ನ ನಿಜವಾದ ರೂಪ ಇದಾ ಅಥವಾ ಅದ್ವಾ ಅಂತ ಅನ್ಬೇಕಾದ್ರೆ, ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ ನಿತಿನ್, ನೀನು ಈ ಕೆಲಸನ ಯಾರಿಗೋಸ್ಕರ ಏನಕ್ಕೆ ಮಾಡ್ತಿದ್ಯಾ ಅಂತ ನನಗೆಲ್ಲ ಅರ್ಥ ಆಗ್ತಿದೆ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನೀನು ಇದನ್ನೆಲ್ಲ ಸ್ವಾತಿಗೋಸ್ಕರ ಅಲ್ವೇನೋ ಮಾಡ್ತಾ ಇರೋದು ಅಂತ ಅಂದಾಗ, ಅದು ನನ್ನ ಪರ್ಸ್ನಲ್ ವಿಷಯ, ಅದನ್ನ ಹೇಳೋ ಅವಶ್ಯಕತೆ ನನಗಿಲ್ಲ, ಈಗ ನೀನು ಏನಾದರೂ ಹಾರಾಡಿ ಕಿರ್ಚಾಡಿ ಮುಗಿದಿದ್ರೆ ನನ್ನ ಪಾಡಿ ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ರೆ, ನಿಂತ್ಕೊಳ್ಳೋ, ನನಗೆ ಗೊತ್ತು, ಅಲ್ಲ ನೀನು ಹುಡುಗಿ ಬೇರೆ ಹುಡುಗನ ಮದುವೆ ಆಗಿದ್ರು ಸಹ ನಿನಗೆ ಮಾತ್ರ ಅವಳ ಮೇಲೆ ಕ್ರಶ್ ಕಡಿಮೆನೇ ಆಗಿಲ್ಲ ಅಲ್ವಾ, ನೋಡ್ತಾ ಇರು, ಅವಳು ಖುಷಿಯಾಗಿದ್ದರೆ ತಾನೇ ನೀನು ಇಲ್ಲಿ ಖುಷಿಯಾಗಿರೋಕ್ಕಾಗೋದು, ಅವಳಿಗೆ ಯಾವ ರೀತಿ ನಾನು ಟಾರ್ಚರ್ ಕೊಡ್ತೀನಿ, ಅದೇ ನೀನು ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ, ಅವಳ ಲೈಫ್ನ ಹಾಳು ಮಾಡೋಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ನಾನು ಈಗ ಆಲ್ರೆಡಿ ಪ್ಲ್ಯಾನ್ನ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳ ಮಾತನ್ನ ಕೇಳ್ಕೊಂಡು ಈ ಕಡೆ ನಿತಿನ್ಗೆ ನಗು ಬರ್ತಾ ಇರುತ್ತೆ. ಅಲ್ಲ, ನೀನೇನು ಅನ್ಕೊಂಡಿದ್ಯಾ, ಭ್ರಮೆಯಿಂದ ಮೊದಲು ಆಚೆ ಬಾರೆ, ಸ್ವಾತಿ ಹಿಂದೆ ಎಮ್ಮರವಾಗಿ ನಿಂತಿರೋದು ವಂಶಿ, ಆ ವಂಶಿನ ನೀನಾಗಲಿ ನಿಮ್ಮ ಅಪ್ಪ ಆಗಲಿ ಏನು ಮಾಡೋಕ್ಕಾಗಲ್ಲ, ಹಾಗೆ ನನ್ನ ಜೀವ ಇರೋವರೆಗೂ ಸಹ ನಾನು ಸ್ವಾತಿ ಅವರಿಗೆ ಹೆಲ್ಪ್ ಮಾಡ್ಕೊಂಡೇ ಬರ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ಕಣೋ, ನಿನ್ನ ಹುಡುಗಿ ಬೇರೆ ಹುಡುಗನ ಮದುವೆ ಆಗಿದ್ದಾಳೆ, ನೋಡಿದರೆ ಅದನ್ನೆಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಅವಳ ಮಾತಿಗೆ ಕೋಪ ಮಾಡ್ಕೊಂಡು ನಿತಿನ್ ಹೇಳ್ತಾ ಇರ್ತಾನೆ, ಸ್ವಾತಿ ಅವರು ನನ್ನ ಫ್ರೆಂಡು ಅಂತ ಅಂದ್ಕೊಂಡು ನಾನು ಅವರಿಗೆ ಸಹಾಯ ಮಾಡ್ತಿದ್ದೀನಿ, ಆದರೆ ನಿನಗೆ ನಾಚಿಕೆ ಆಗಲ್ವೇನೆ, ನನಗಿಷ್ಟ ಇಲ್ಲ ಅಂತಂದ್ರೂ ಸಹ ನಿತಿನ್ ನನಗಿಷ್ಟ, ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಕೂಗಾಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕಾಗಿರೋದು ನನಗೆಲ್ಲ ಕಡೆ ನಿನಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ರೆ ರಾಗಿಣಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನಿತಿನ್ ಹೋದ್ಮೇಲೆ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ನಿನ್ನ ಕಟ್ಕೊಂಡು ನನ್ನ ತಾಳದ ತಕ್ಕಂತೆ ನಾನೇನಾದರೂ ಕುಣಿಸ್ಲಿಲ್ಲ ಅಂತ ಅಂದರೆ ನನ್ನ ಹೆಸರು ರಾಗಿಣಿನೇ ಅಲ್ಲ ಅಂತ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿತಿನ್ನ ಗುರಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ರೂಮ್ ಒಳಗಡೆ ಬಂದಾಗ ಈ ಕಡೆ ಸ್ವಾತಿ ಕಾಣ್ತಿದ್ದನ್ನು ನೋಡಿ, ಅಯ್ಯಪ್ಪ ಇವಳು ಎಲ್ಲೋದ್ಲು, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ನಾನು ದುಡ್ಡು ಕೊಡಲಿಲ್ಲ ಅಂತ ಏನಾದರೂ ಆ ದೆವ್ವ ಸೈಟಿಗೆ ಹೋಗ್ಬಿಟ್ಲ, ಮತ್ತೆ ಏನೋ ಗೊತ್ತಿಲ್ಲ, ಹೋದ್ರೂ ಓದ್ತಾಳೆ, ಇವಳು ಒಂಥರ ತಿಕ್ಲು ಥರ, ಅಲ್ಲ ಇವಳಿದ್ರು ಟಾರ್ಚರು, ಮನೇಲಿ ಇಲ್ಲ ಅಂತಂದ್ರು ಟಾರ್ಚರು, ಎಲ್ಲೋಗ್ಬಿಟ್ಲು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಂಚದ ಕೆಳಗಡೆಯಿಂದ ಈ ಕಡೆ ಸ್ವಾತಿ ಬಜರಂಗಿ ಸಾಂಗ್ನ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ತುಂಬ ಸಾಂಗ್ನ ಹಾಕ್ಕೊಂಡಿರ್ಬೇಕಾದ್ರೆ, ಏನು ಇಂಥ ಸಾಂಗ್ ಎಲ್ಲ ಹಾಕ್ತೀಯಲ್ಲ, ನನಗೆ ತುಂಬ ಫೀಲಿಂಗ್ ಸಾಂಗ್ ಎಲ್ಲ ಹಾಕ್ಬೇಡ, ಮೊದಲು ಇದನ್ನು ಆಫ್ ಮಾಡು, ಅಲ್ಲ ನನಗಂತೂ
ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಮನೆ ಒಳಗಡೆ ಬರಬೇಕು ಅಂತ ಅಂದರೆ ಏನಪ್ಪ ಇವಳು ಟಾರ್ಚರ್ ಕೊಡ್ತಾಳೋ, ಏನಿರ್ಬೋದು ಇವತ್ತು ಟಾರ್ಚರ್ ಅಂತ ಯೋಚನೆ ಮಾಡ್ಕೊಂಡು ನನ್ನ ಮನೆಗೆ ನಾನು ಬರಬೇಕಾಗಿದೆ. ಅಷ್ಟು ಟಾರ್ಚರ್ ಕೊಡ್ತೀಯಲ್ಲೇ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತ ಈ ರೀತಿ ಎಲ್ಲ ಸಾಂಗ್ ಆಗ್ತಾ ಇದ್ದೀನಿ, ನಿಮಗೆ ಇಷ್ಟ ಆಯ್ತಾ ಅಂತ ಅಂದಾಗ, ಚೇಚೆ ನನಗಿದೆಲ್ಲ ಇಷ್ಟ ಆಗಲಿಲ್ಲ ಕಣೆ, ಈ ಬಿಸ್ನೆಸ್ಸಲ್ಲಿ ಈ ವಂಶಿ ಅಂತಂದರೆ ತುಂಬ ಸ್ಟ್ರಿಕ್ಟು, ನಿನ್ನ ದುಡ್ಡನ್ನ ನಾನು ಕೊಡಲ್ಲ ಅಂತ ಅನ್ಬೇಕಾದ್ರೆ ಏನು ನನ್ನ ದುಡ್ಡನ್ನ ನನಗೆ ಕೊಡಲ್ವಾ ಅಂತ ಅಂದ್ಬಿಟ್ಟು ಮೋಸ ಮಾಡಲೆಂದು ನೀನು ಬಂದೆಯ ಅಂತ ಸಾಂಗ್ ಆಗ್ತಿದ್ರೆ ಇವನಿಗೆ ಸಿಕ್ಕಾಬಟ್ಟಾಗಿ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಮೊಬೈಲ್ ಅವ್ರ ಹತ್ರ ನೋಡಿ ಇಂಥ ಸಾಂಗ್ಸ್ ಎಲ್ಲ ಅಂತ ಬರ್ತಿರ್ಬೇಕಾದ್ರೆ ಏನಾಯ್ತು ರಾಗಿಣಿ ಅಂತ ಆರಾಧಕ ನೋಡ್ಬೇಕಾದ್ರೆ ಈ ವಿಡಿಯೋ ನೋಡಿ ಅಮೌಂಟ್ನ ಕೊಟ್ಬಿಡಿ, ನನ್ನ ಕಮಿಷನ್ ವಿಡಿಯೋನ ನೋಡ್ತಾ ಇರ್ಬೇಕಾದ್ರೆ ರಾಗಿಣಿ ಹೇಳ್ತಾ ಇರ್ತಾಳೆ, ನಾನು ಕೊಡೋದೆಲ್ಲ ಕಣೆ ಏನು ಮಾಡ್ತೀವಿ ಮೇಘನಿಗೆ ಮುಗಿದು ಬಂದ್ರು ಸಹ ಈ ಕಡೆ ತುಂಬಾ ಯೋಚನೆ ಮಾಡ್ಕೊಂಡು ಬೇಜಾರಿಂದ ಸ್ವಾತಿ ಕುತ್ಕೊಬಿಡ್ತಾಳೆ. ಇದ್ದಾನೆ ಅದಕ್ಕೋಸ್ಕರ ಅವಳಿಗೆ ಏನು ಸಹ ಸೈಡ್ ಎಫೆಕ್ಟ್ ಆಗ್ತಾ ಇಲ್ಲ, ನಾವು ಉಗ್ದಿದ್ದನ್ನ ಸುಮ್ಮನೆ ಒರೆಸ್ಕೊಂಡು ತಿರ್ಗಾಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪದಿಂದ ರಾಧಿಕಾ ನಿತಿನ್ನ ನೆನೆಸ್ಕೊಂಡು ಬೈಕೋತಾ ಇರ್ತಾಳೆ. ನೋಡಿ ಅತ್ತೆ, ಆದಷ್ಟು ಬೇಗ ನಿತಿನ್ನ ಇಲ್ಲಿಂದ ನಾವು ಕಳಿಸ್ಬೇಕು, ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಯು ಆರ್ ರೈಟ್ ರಾಗಿಣಿ, ನೀನು ಹೇಳ್ತಾ ಇರೋದು ಕರೆಕ್ಟು, ನನಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಸಹ ನನ್ನ ಮಗ ನೋಡಿದರೆ ಈ ವಂಶಿ ಹಿಂದೆ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಕೆಲಸ ತರಹ ತಿರುಗ್ತಾ ಇದ್ದಾನೆ, ಅದನ್ನ ನೋಡಿದರೆ ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ರಾಗಿಣಿ, ನಾನು ಇಲ್ಲಿಂದ ಹೋಗ್ಬೇಕು ಅಂತ ಅಂದರೆ ಆ ಮೇಘ ಲೈಫಲ್ಲಿ ಮರಿಬಾರ್ದು, ಆ ರೀತಿ ಎಲ್ಲಸನ ನಾನು ಕಳ್ಸೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ನಾವು ಮಾಡೋಕ್ಕೋದ್ರೆ ಖಂಡಿತ ನಾವೇ ಎಲ್ಲರ ಕಣ್ಣಿಗೂ ವಿಲನ್ ಆಗಿ ಕಂಡುಬಿಡ್ತೀವಿ. ಸೊ ಹಂಗಾಗಿ ಮೇಘ ಮನೆಯವ್ರನ್ನ ಮುಂದಿಟ್ಕೊಂಡೆ ಇವರಿಬ್ಬರನ್ನು ನಾವು ದೂರ ಮಾಡಬೇಕು ಅಂತ ಪ್ಲಾನ್ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ರಾಗಿಣಿ ಮಾತಿಗೆ ರಾಧಿಕೆ ಹೇಳ್ತಾ ಇರ್ತಾಳೆ, ಇವರ್ ರೈಟ್, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ರಾಗಿಣಿ. ಏನು ಗೊತ್ತಾ, ನಾವಿಲ್ಲಿ ಚೆನ್ನಾಗಿರ್ಬೇಕು ಅಂತ ಅಂದರೆ ಆ ಸ್ವಾತಿ ಮನೆಯವ್ರಿಗೊಂದು ಗತಿ ಕಾಣಿಸಿ ನಾವಿಲ್ಲಿಂದ ಹೋಗಬೇಕು, ಆ ರೀತಿ ದೊಡ್ಡ ಪ್ಲಾನ್ ಮಾಡೋಣ ಕಣೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ನಿತಿನ್ ಕುಮಾರ್ ಮತ್ತು ಗೀತನ ಇಬ್ಬರನ್ನು ಕರ್ಕೊಬಂದ್ಬಿಟ್ಟು ಒಬ್ಬ ಮ್ಯಾನೇಜರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾನೆ. ಇವರು ನನಗೆ ಗೊತ್ತಿರೋ ಅಂಕಲ್ನ ಫ್ರೆಂಡು, ಇವರು ಕಂಪನಿಯವರಿಗೆ 200 ಪೇರು ಇವರಿಗೆ ಯೂನಿಫಾರ್ಮ್ ಬೇಕಾಗಿದೆ, ಅದನ್ನು ನೀವು ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಗೀತಾ ಕುಮಾರ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, 2 ಡೇಸಲ್ಲಿ ನನಗೆ ಕೊಡಬೇಕಮ್ಮ ಅಂತ ಅಂದಾಗ ಸರಿ ಸರಿ ಎಷ್ಟೇ ಕಷ್ಟ ಆದರೂ ಸಹ ನಾವು ನಿಮಗೆ ತಂದು ಕೊಡ್ತೀವಿ ಯೂನಿಫಾರ್ಮ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವನ ಅಸಿಸ್ಟೆಂಟ್ ಕರೆದ್ಬಿಟ್ಟು 20,000 ಅಡ್ವಾನ್ಸ್ನ ಕೊಟ್ಕೊಳ್ಸಿ ಅಂತ ಅಂದಾಗ ಸಿಕ್ಕಾಬಟ್ಟೆ ಖುಷಿಯಿಂದ ನಿತಿನ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಕುಮಾರ ಮತ್ತು ಗೀತಾ 20,000 ದುಡ್ಡನ್ನ ತಗೊಂಡು ಮನೆ ಕಡೆ ಬರ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಮನೇಲಿ ಮೇಘ ಮತ್ತು ಪ್ರೀತಿ ಇಬ್ಬರು ಸಹ ಬ್ಯಾಂಗಲ್ ಬಂಗಾರ ಅಂತ ಸಾಂಗ್ ಹಾಕೊಂಡು ಕುಣಿತಾ ಇರಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಓದ್ಕೊಳ್ಳಿ ಅಂತ ಅಂದರೆ ಸಾಂಗ್ ಹಾಕೊಂಡು ಕುಣಿತಿದ್ದೀರಲ್ಲ, ಏ ಪದ್ಮ ನಿನ್ನ ಮಕ್ಕಳಿಗೆ ಏನು ಬುದ್ಧಿ ಕಲಿಸಿದಿ ಅಂತ ಅಜ್ಜಿ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ತುಂಬ ಖುಷಿಯಿಂದ ಕುಮಾರ ಮತ್ತು ಗೀತಾ ಅಮ್ಮ ಅಮ್ಮ ಅಂತ ಕೂತ್ಕೊಂಡೊಳಗಡೆ ಬರ್ತಾರೆ. ಏನು ಮಗಳೇ ಅಂತ ಕೇಳ್ತಾ ಇರಬೇಕಾದ್ರೆ ನಮಗೆ ಈ ಥರ ಆರ್ಡ್ರ್ ಸಿಕ್ಕಿದೆ, 200 ಯೂನಿಫಾರ್ಮ್ನ ಹೊಲಿಬೇಕಂತೆ ಅಮ್ಮ, ನನಗೊಂದು ಕೆಲಸ ಸಿಕ್ಕಿದೆ, ಅಡ್ವಾನ್ಸು ಸಹ ಸಿಕ್ತು, ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ನೋಡಿದ್ರ ಈ ಮನೆ ನಡೆಸೋದು ಸ್ವಾತಿ ಮಾತ್ರ ಅಲ್ಲ, ನನ್ನ ಕೈಲಿ ಆಗುತ್ತೆ ಅಂತ ನಾನು ಇವತ್ತು ಪ್ರೂವ್ ಮಾಡಿದೆ. ಹಾಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡ ಹಾಕಿ ಖಂಡಿತ ಮನೇನ ಬಿಡಿಸ್ಕೊಡ್ತೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆಗ ಈ ಯೂನಿಫಾರ್ಮ್ ಯಾವಾಗ ಕೊಡಬೇಕು ಅಂತ ಅಂದಾಗ ಇನ್ನು 2 ಡೇಸಲ್ಲಿ ಕೊಡಬೇಕು ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದ್ರೆ ಮೇಘ ಹೇಳ್ತಾ ಇರ್ತಾಳೆ, ಅಲ್ಲ ಕಣೆ ಗೀತಕ್ಕ, ಈ 2 ಡೇಸಲ್ಲಿ 200 ಯೂನಿಫಾರ್ಮ್ನ ಹೆಂಗೆ ಹೋಲಿತೀಯ ಅಂತ ಅಂದಾಗ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಹಾಗೆ ಅಜ್ಜಿ ಏನಕ್ಕೆ ಆರ್ಡರ್ ತಂದೆ ಏನೇ ಮಾಡೋದು ಅಂತ ಅನ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಅಂದ್ಬಿಟ್ಟು, ನೋಡಿ ಮಾವ ನೀವೊಬ್ಬರು ನನಗೆ ಸಹಾಯ ಮಾಡಿದರೆ 200 ಅಲ್ಲ 400 ಬೇಕಾದ್ರೂ ಯೂನಿಫಾರ್ಮ್ ನಾನು ಹೊಲಿತೀನಿ ಅಂತ ಅಂದಾಗ ಕುಮಾರ ಹೇಳ್ತಾ ಇರ್ತಾನೆ, ನಿನಗೋಸ್ಕರ ಪ್ರಾಣನೇ ಕೊಡ್ತೀನಂತೆ ಗೀತಾ, ನಾನು ನಿನಗೆ ಸಹಾಯ ಮಾಡಲ್ವಾ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಸರಿ ಮಾವ ಕೈ ಕಾಲು ಮುಖ ತಗೊಂಡು ಬರ್ತೀನಿ, ಬೇಗ ಕೆಲಸ ಶುರು ಮಾಡೋಣ ಅಂತ ತುಂಬ ಖುಷಿಯಿಂದ ಗೀತಾ ಹೋಗ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸ್ವಾತಿ ನಿತಿನ ಕೂತ್ಕೊಂಡು ನಿತಿನ್ ಅವರೇ ಅಂತ ರೂಮ್ ಹತ್ರ ಬರ್ತಾಳೆ. ಏನಕ್ಕೆ ಬಂದ್ರಿ ಅಂತ ಅಂದಾಗ ಕಾಫಿ ತಗೊಳ್ಳಿ ಅಂತ ಅಂದಾಗ ನೀವೇನಕ್ಕೆ ತರಕಾದ್ರೂ ಸ್ವಾತಿ ಅವರೇ ನಾನೇ ಅಲ್ಲಿಗೆ ಬರ್ತಿದ್ದೆ ಅಂತ ನಿತಿನ್ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ತಗೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ, ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಅಂದಾಗ ಇಟ್ಸ್ ಓಕೆ ಬಿಡಿ, ನೀವು ಈ ಪರಿಸ್ಥಿತಿಗೆ ಕಾರಣ ನಾನೇ, ಒಂದು ರೀತಿ ನನ್ನ ಇದ್ದಿಂದಲೇ ತಾನೇ ಈ ರೀತಿ ನಿಮ್ಮ ಮನೆಯೆಲ್ಲ ಹೋಗಿದ್ದು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ, ಆದರೆ ನಿಮ್ಮ ಹತ್ರ ಒಂದು ಹೆಲ್ಪ್ ನಿತಿನ್ ಅವರೇ ಅಂತ ಅಂದಾಗ ಅದೇನು ಹೇಳಿ ಅಂತ ಅನ್ಬೇಕಾದ್ರೆ ಹೇಗಾದರೂ ಮಾಡಿ ನಿಮ್ಮ ಮಾವ ಪಶುಪತಿ ಅವರಿಂದ ನಮ್ಮ ಮನೇನ ಬಿಡಿಸ್ಕೊಡ್ರಿ ಅಂತ ಅನ್ಬೇಕಾದ್ರೆ ಈ ಕಡೆ ಅವರಿಬ್ಬರು ಏನು ಕದ್ದು ಮುಚ್ಚಿ ಮಾತಾಡ್ತಿದ್ದಾರೆ ಅಂತ ರಾಗಿಣಿ ಬಂದು ಕೇಳ್ಕೊತಾ ಇರ್ತಾಳೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ಸ್ವಾತಿ ಅವರೇ, ಅದು ಸಾಧ್ಯನಾ, ಏಕೆಂದರೆ ಈ ಮನೆ ಬಿಡಿಸ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ಈಗ ನಾನು ಅಮ್ಮನ ಕೇಳೋ ಪರಿಸ್ಥಿತಿಲೂ ನಾನಿಲ್ಲ ಅಂತ ಅನ್ಬೇಕಾದ್ರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಆ ಸೈಟು ಡೀಲ್ ಆದರೆ 0.5% ಕಮಿಷನ್ ಅವರು ನನಗೆ ಕೊಡ್ತೀನಿ ಅಂತ ಹೇಳಿದರು, ಸೊ ದುಡ್ಡು ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ದಯವಿಟ್ಟು ಮನೇನ ನೀವು ನನಗೆ ಬಿಡಿಸ್ಕೊಡಿ ಅಂತ ಕೇಳ್ತಾ ಇರಬೇಕಾದ್ರೆ ಇವರಿಬ್ಬರು ಪ್ಲಾನ್ನ ಕದ್ದು ಮುಚ್ಚಿ ರಾಗಿಣಿ ಪುನಃ ಕೇಳ್ತಾರೆ.
ಹೇಳ್ಕೊತಾ ಇರ್ತಾಳೆ. ಆದಷ್ಟು ಬೇಗ ಕೆಲಸನ ನಾನು ಮಾಡಿಕೊಡ್ತೀನಿ, ಯಾರ ಹತ್ರ ಬಾಯಿ ಬಿಡಿಸಿದ್ರೆ ನಿಮ್ಮ ಮನೆ ಸಿಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಯು ಡೋಂಟ್ ವರಿ ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಲ್ಲಿಂದ ಸ್ವಾತಿ ಹೊರಟೋಗ್ತಿದ್ರೆ ತನ್ನ ಪಾಡಿಗೆ ತಾನು ನಿತಿನ್ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ರಾಗಿಣಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಸ್ವಾತಿನ ಫಾಲೋ ಮಾಡ್ಕೊಬಂದು ಒಳ್ಳೆ ಕೆಲಸ ಮಾಡಿದೆ, ವಿಷಯ ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಏನು ನಿತಿನ್ ಮನೆ ಬಿಡಿಸ್ಕೊಡೋಕೆ ಹೊರಟಿದ್ಯಾ, ನೋಡ್ತಾ ಇರು, ಆ ಕಡೆ ನಿಮ್ಮಮ್ಮ ಈ ಕಡೆ ನಮ್ಮಪ್ಪ ಇಬ್ಬರು ಸಹ ಲಾಕ್ ಮಾಡಿ ನಿನ್ನನ್ನು ಯಾವ ರೀತಿ ನನಗೆ ತಾಳಿ ಕಟ್ಸ್ತಾರೆ ನೋಡ್ತಾ ಇರು, ಆ ರೀತಿ ನಾನು ಮಾಡ್ತೀನಿ, ನಿಮ್ಮ ಪ್ಲ್ಯಾನ್ನ ಉಲ್ಟಾ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮತ್ತು ಗೀತಾ ಯೂನಿಫಾರ್ಮ್ನ ಹೊಲಿತಿರ್ಬೇಕಾದ್ರೆ ಕುಮಾರ ಹೇಳ್ತಾ ಇರ್ತಾನೆ, ಬೇಗ ಬೇಗ ಟೈಮ್ ಇಲ್ಲ, ಬೇಗ ಬೇಗ ಕೆಲಸ ಮಾಡು ಗೀತಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಪದ್ಮ ಬರ್ತಾಳೆ. ಬನ್ನಿ ಟೈಮ್ ಆಗಿದೆ, ಸ್ವಲ್ಪ ಊಟ ಮಾಡಿ ಅಂತ ಅನ್ಬೇಕಾದ್ರೆ ಬೇಡ ಅಮ್ಮ ಕೆಲಸ ತುಂಬ ಇದೆ, ಇವತ್ತೊಂದಿನ ಊಟ ಮಾಡಲಿಲ್ಲ ಅಂದರೆ ಏನಾಗಲ್ಲ, ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಬಂದು ಬೈತಾ ಇರ್ತಾಳೆ, ಕೆಲಸ ಮಾಡಿದೆ ಹೊಟ್ಟೆಗಾಗಿ, ಬಂದರೆ ಊಟ ತಣ್ಣಗಾಯಿತು, ಊಟ ಮಾಡಿ ಬಾ ಕುಮಾರ ಅಂತ ಅನ್ಬೇಕಾದ್ರೆ ಸುಮ್ಮನಿರಜ್ಜಿ, ಮೊದಲು ಒಪ್ಕೊಂಡಿರೋ ಆರ್ಡ್ರನ್ನ ನಾವು ಕೊಡಬೇಕು, ನನಗೆ ಊಟ ಬೇಡ ಅಂತ ಅನ್ಬೇಕಾದ್ರೆ ಮನೆ ಮಕ್ಕಳೆಲ್ಲ ಬಂದು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಪದ್ಮ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಕೊಡೋ ಕುಮಾರ, ನಾನೊಂದೆರಡು ಬಟನ್ಗೆ ಗುಂಡಿ ಹಾಕ್ತೀನಿ ಅಂತ ಅನ್ಬೇಕಾದ್ರೆ ಈ ಬಟ್ಟೆಲಿ ಎರಡೆರಡು ಗುಂಡಿ ಇಲ್ಲ, ಅದನ್ನ ಹಾಕೊಡಿ ಅಜ್ಜಿ ಅಂತ ಅನ್ಬೇಕಾದ್ರೆ ಇದೇನೋ ಒಂದು ಕಾಣ್ತಾ ಇಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಜ್ಜಿ ಎರಡೆರಡು ಗುಂಡಿ ಇಲ್ಲ ಅಂತ ಹೇಳಿದ್ದು ನೀನು ನೋಡಿದರೆ ಎಲ್ಲ ಬಟನ್ನು ಕೇಳ್ತಾ ಇದೆಯಲ್ಲ, ಸುಮ್ಮನೆ ಕೂತ್ಕೊ ಅಂತ ಅನ್ಬೇಕಾದ್ರೆ ಅಜ್ಜಿ ಸುಮ್ಮನಿರಜ್ಜಿ, ಆಮೇಲೆ ನೀನು ಪ್ಯಾಂಟ್ ಶರ್ಟ್ ಹೋಗಿ ಲಂಗ ಬ್ಲೌಸ್ ಹೊಲ್ದಿಯಾ ಅಂತ ಗೀತಾ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನನ್ನೇ ಟೀಸ್ ಮಾಡ್ತೀಯಾ, ಅದೇನು ಅಂತ ಮಕ್ಕಳು ಎತ್ಬಿಟ್ಟು ಅಂತ ಅನ್ಬೇಕಾದ್ರೆ ಎಲ್ಲರೂ ಮನೆ ತುಂಬ ನಗಾಡ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ನಿಮಗೆಲ್ಲ ಮತ್ತಷ್ಟು ಎನರ್ಜಿ ಬೇಕು ಅಂತಂದರೆ ನಾನು ಮತ್ತೆ ಮೇಘಕ್ಕ ಡ್ಯಾನ್ಸ್ ಮಾಡ್ತೀವಿ ಅಂತ ಬ್ಯಾಂಗಲ್ ಬಂಗಾರಿ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ಕ್ಲಾಪ್ಸ್ ಹಾಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಗೀತಾ ಹೇಳ್ತಾ ಇರ್ತಾಳೆ, ಸ್ಟಾಪ್ ಮಾಡಿ ಈ ಡ್ಯಾನ್ಸ್ನ, ಯಾಕೆಂತಂದರೆ ಎಲ್ಲರೂ ಬರೀ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ, ಕೆಲಸ ಆಗಬೇಕು, ಬನ್ನಿ ಕೆಲಸ ಮಾಡ್ಕೊಡಿ ಅಂತ ಕರಿತಾ ಇರ್ತಾರೆ. ಆಗಿನ ಕಡೆ ವಂಶಿ ಮಲಗಿರ್ಬೇಕಾದ್ರೆ ಪ್ರೀತಿಯಿಂದ ಸ್ವಾತಿ ಕಾಫಿ ತೊಗೊಂಡ್ಬಂದ್ಬಿಟ್ಟು ವಂಶಿಯವರೇ ಇದ್ದಾಳೆ ಅಂತ ಅಂದಾಗ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ, ಇದೇನಿದು ಸಡನ್ನಾಗಿ ಈ ರೀತಿ ಟ್ರೀಟ್ ಮಾಡ್ತಿದ್ದೀಯಾ ಅಂತ ಅಂದಾಗ, ನೀವು ತುಂಬ ಒಳ್ಳೆ ಮನುಷ್ಯ ಅಲ್ವಾ, ಅದಕ್ಕೆ ನಾನು ಬದಲಾಗಿದ್ದೀನಿ, ನಿಮಗೋಸ್ಕರ ಸ್ಪೆಷಲ್ ಕಾಫಿ ಮಾಡಿದ್ದೀನಿ ತೊಗೊಳ್ಳಿ, ಹಾಗೆ ಇದನ್ನು ಕುಡಿದ್ಬಿಟ್ಟು ಬನ್ನಿ, ಬಿಸಿನೀರು ರೆಡಿ ಮಾಡಿದ್ದೀನಿ, ನಿಮಗೆ ಏನೇನು ಬೇಕು ಎಲ್ಲ ಥಿಂಗ್ಸ್ ರೆಡಿ ಮಾಡಿದ್ದೀನಿ, ಕೈಗೆ ಎಡ್ಕೋ ರೀತಿ ಮಾಡಿದ್ದೀನಿ, ಫ್ರೆಶ್ ಅಪ್ ಆಗಿ ಡೈನಿಂಗ್ ಟೇಬಲ್ ಹತ್ರ ತಿಂಡಿಗೆ ಬನ್ನಿ ಅಂತ ಹೇಳಿ ಹೋಗ್ತಾ ಇದ್ರೆ, ಅಲ್ಲ ಇವಳನ್ನ ಅರ್ಥ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ, ಮೆಂಟಲ್ ಥರ ಹಾಡ್ತಾಳಲ್ಲಪ್ಪ, ದುಡ್ಡು ಕೊಟ್ಟಿಲ್ಲ ಅಂತ ಈ ರೀತಿ ಏನಾದರೂ ಹಾಡ್ತಿದ್ದಾಳ, ಹುಷಾರಾಗಿರಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತೀನಿ. ಆಗಿನೊಂದು ಕಡೆ ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಿರ್ಬೇಕಾದ್ರೆ ಚಟ್ನಿ ಹಾಕೊಳ್ಳಿ, ದೋಸೆ ಹಾಕೊಳ್ಳಿ ಅಂತ ತುಂಬ ಫೋರ್ಸ್ ಮಾಡ್ತಿರ್ಬೇಕಾದ್ರೆ, ಇದೇನಿದು ಸ್ವಾತಿ, ನಿನ್ನ ಗಂಡನಿಗೆ ಈ ರೀತಿ ಟ್ರೀಟ್ ಮಾಡ್ತಿದ್ಯಾ ಅಂತ ಅಜ್ಜಿ ತಾತ ಕೇಳ್ತಾ ಇರ್ತಾರೆ. ಏನಿಲ್ಲ, ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ, ನಮಗೋಸ್ಕರ ವಂಶಿಯವರು ದುಡಿತಿದ್ದಾರಲ್ಲ ಅದಕ್ಕೋಸ್ಕರ ಕೇರ್ ಕೊಡ್ತಿದ್ದೀನಿ ಅಷ್ಟೇ ಅಂತ ಅಂದಾಗ, ನಿಮ್ಮಿಬ್ಬರು ಪ್ರೀತಿ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನೀವಿಬ್ಬರು ಜಗಳಾಡ್ತಿರೋದು ನೋಡಿ ನಿಮ್ಮಿಬ್ಬರು ನಡುವೆ ಏನೂ ಇದೆ ಅಂತ ಅನ್ಕೊಂಡಿದ್ದೆ, ಆದರೆ ನೀವಿಬ್ಬರು ಖುಷಿಯಾಗಿದ್ದೀರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅಜ್ಜಿ ತಾತ ಹೇಳ್ತಾ ಇದ್ರೆ ಒಂದ್ಸಲ ಈ ಕಡೆ ರಾಧಿಕಾ ಬೈಕೋತಾ ಇರ್ತಾಳೆ, 3 ದಿನಕ್ಕೆ ತನ್ನ ಗಂಡನ ತುಂಬ ಇಂಪ್ರೆಸ್ ಮಾಡ್ತಿದ್ದಾಳೆ, ಇವಾಗ ನನ್ನ ಮಗನ ಬೇರೆ ಬಳಸ್ಕೊತಿದ್ದಾಳೆ, ಇಲ್ಲೇ ಬಿಟ್ಟರೆ ಏನೋ ಒಂದು ಗತಿ ಮಾಡ್ತಾಳೆ, ನನ್ನ ಮಗನ ಮೊದಲು ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ತಿಂಡಿ ಸಾಕು ಅಂತ ಎದ್ದು ಕೈ ತೊಳೆಯೋಕೆ ಹೋಗ್ತಾ ಇದ್ರೆ, ಅಲ್ಲೆಲ್ಲ ಹೋಗ್ಬೇಡಿ, ತಟ್ಟೆ ಒಳಗೆ ತೊಳ್ಕೊಳ್ಳಿ ಅಂತ ಸ್ವಾತಿ ಹೇಳ್ತಿದ್ದೆ.